ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 3 to 4 ಇಯರ್ ಬೇಬಿ ಜಂಪ್ಸೂಟ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಾಗಿ ನಾನು ಈಗ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬಟ್ಟೆನ ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಫ್ಯಾಬ್ರಿಕ್ ಲೆಂತು 10.5 ಇಂಚ್ ಇದೆ ಮತ್ತು ವಿಡ್ತು 9 ಇಂಚ್ ಇದೆ. ನೆನಪಿರಲಿ, ಫ್ಯಾಬ್ರಿಕ್ಕು 4 ಫೋಲ್ಡಲ್ಲಿದೆ. ಈಗ ನಾವು ಫೋಲ್ಡ್ ಸೈಡಿಂದ ಮಾರ್ಕಿಂಗ್ ಮಾಡಬೇಕು. ಇಲ್ಲಿ ಶೋಲ್ಡರನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ನಾನು 4.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಮತ್ತು ಇದೇ ಪಾಯಿಂಟಿಂದ ಆರ್ಮೋಲ್ನು ಕೂಡ ನಾನು 4.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಇದೇ ಪಾಯಿಂಟಿಂದ ನಾನು ಚೆಸ್ಟ್ ರೌಂಡನ್ನು 8 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ನಿಮ್ಮ ಅಳತೆ ಬಟ್ಟೆಯಲ್ಲಿ ಚೆಸ್ಟ್ ರೌಂಡ್ ಎಷ್ಟು ಇರುತ್ತೋ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 1 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಇಲ್ಲಿ ವೇಸ್ಟನ್ನು ನಾವು ಚೆಸ್ಟ್ ಎಷ್ಟು ತೊಗೊತೀವಿ ಅಷ್ಟೇ ವೇಸ್ಟನ್ನು ಕೂಡ ತೊಗೋಬೇಕು. ಅಂದರೆ ಚೆಸ್ಟಿಂದ ವೇಸ್ಟ್ವರೆಗೂ ಸ್ಟ್ರೇಟಾಗಿ ಲೈನನ್ನು ಎಳ್ಕೊಂಡಿದ್ದೀನಿ ಮತ್ತು ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೆಕ್ ವಿಡ್ತನ್ನು ನಾನು 2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಮತ್ತು ನೆಕ್ ಡೆಪ್ತನ್ನು ನಾನು ಫ್ರಂಟ್ ಮತ್ತು ಬ್ಯಾಕಿಗೆ 3 ಇಂಚಿಗೆ ಮಾರ್ಕ್ ಮಾಡಿ ರೌಂಡ್ ಶೇಪಲ್ಲಿ ಶೇಪ್ ಹಾಕ್ಕೊಂಡಿದ್ದೀನಿ. ಈಗ ಈ ಶೇಪಿನ ಮೇಲೆ ಕಟ್ ಮಾಡ್ಕೋಬೇಕು. ನೀವೇನಾದರೂ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಈಗ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿರೋ ಬ್ಯಾಕ್ ಪಾರ್ಟನ್ನು ಸೆಪ್ರೇಟಾಗಿ ತೆಗೆದಿಟ್ಕೊಂಡು ಮತ್ತು ಫ್ರಂಟ್ ಪಾರ್ಟನ್ನು ಫೋಲ್ಡ್ ಮಾಡಿಕೊಂಡು ಸೆಂಟರ್ದಿಂದ ನಾನು ಕಟ್ ಮಾಡ್ಕೋತೀನಿ. ಈಗ ಫ್ರಂಟ್ ಪಾರ್ಟಲ್ಲಿ 2 ಪೀಸ್ ಬಂದಿವೆ. ಈಗ ಬಾಟಮ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಬಾಟಮ್ ಪಾರ್ಟ್ ಕಟಿಂಗ್ ಸಲುವಾಗಿ ನಾನು 2 ಫ್ಯಾಬ್ರಿಕ್ ಪೀಸನ್ನು ತೊಗೊಂಡಿದ್ದೀನಿ ಮತ್ತು ಇದರ ಲೆಂತು 22.5 ಇಂಚ್ ಇದೆ ಮತ್ತು ವಿಡ್ತು 18 ಇಂಚ್ ಇದೆ. ಈಗ ಬಾಟಮ್ ಪಾರ್ಟನ್ನು ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ನಾನು ಅಪ್ಪರ್ ಬಾಡಿ ಪಾರ್ಟನ್ನು ತೊಗೊಂಡು ಈ ಥರ ನೀಟಾಗಿ ಇಟ್ಕೊಂಡು ಫೋಲ್ಡ್ ಸೈಡನ್ನು ಫೋಲ್ಡ್ ಸೈಡ್ ಕಡೆನೇ ಇಟ್ಕೊಂಡು ಇಲ್ಲಿ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ವೇಸ್ಟ್ ಎಷ್ಟಿದೆಯೋ ಅಷ್ಟೇ ಬಾಟಮಲ್ಲಿ ಮಾರ್ಕಿಂಗ್ ಮಾಡಿ ಕ್ರಾಚ್ ಲೆಂತನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಕ್ರಾಚ್ ಲೆಂತನ್ನು ನಾನು 7.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಫಾರ್ಮುಲಾ ಬಂದು ಹಿಪ್ ರೌಂಡ್ ಎಷ್ಟಿರುತ್ತೋ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಕ್ರಾಚ್ ಲೆಂತನ್ನು ತೊಗೋಬೇಕು. ಈಗ ಈ ಕ್ರಾಸ್ ಲೆಂತನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಬೇಬಿ ಜಂಪ್ಸೂಟ್ ಅಪ್ಪರ್ ಪಾರ್ಟ್ ಮತ್ತು ಬಾಟಮ್ ಪಾರ್ಟ್ ಎರಡೂ ಕೂಡ ಕಟಿಂಗ್ ಆಗಿದೆ. ಈಗ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಅಪ್ಪರ್ ಬಾಡಿ ಪಾರ್ಟಲ್ಲಿರೋ ಫ್ರಂಟ್ ಪಾರ್ಟನ್ನು ತೊಗೊಂಡಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ನಾವು 2 ಪೀಸನ್ನು ಮಾಡಿದ್ದೀವಿ. ಅದನ್ನು ತೊಗೊಂಡು ಫ್ರಂಟಲ್ಲಿ ಬಟನ್ಸನ್ನು ಅಟ್ಯಾಚ್ ಮಾಡೋ ಸಲುವಾಗಿ 3 ಇಂಚ್ ವಿಡ್ತಿರೋ ಒಂದು ಸ್ಟ್ರಿಪ್ಪನ್ನು ತೊಗೊಂಡು ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಈ ಸ್ಟ್ರಿಪ್ಪು 2 ಇಂಚಿದಿದೆ. ಇದನ್ನು ಈ ಥರ ಅಟ್ಯಾಚ್ ಮಾಡ್ಕೋಬೇಕು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು. ಈಗ ನಾನು ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು. ಈ ಸ್ಟ್ರಿಪ್ಪನ್ನು ಈ ಥರ ಮೊದಲಿಗೆ 1 ಇಂಚ್ ಫೋಲ್ಡ್ ಮಾಡಿ ನೋಡಿ, 1 ಇಂಚ್ ಮೊದಲಿಗೆ ಫೋಲ್ಡ್ ಮಾಡಿ ಮತ್ತೆ 1 ಇಂಚನ್ನು ಮೊದಲಿಗೆ ಸ್ಟಿಚ್ ಹಾಕಿದ್ದೀವಿ ಅದ್ರ ಮೇಲೆ ಈ ಥರ ಫೋಲ್ಡ್ ಮಾಡಬೇಕು. ಅಂದರೆ 1 ಇಂಚ್ ಹೊರಗಡೆ ಬರಬೇಕು ಈ ಸ್ಟ್ರಿಪ್ಪು. ಈ ಸ್ಟ್ರಿಪ್ಪನ್ನು ನಾವು 1 ಇಂಚ್ ಫೋಲ್ಡ್ ಮಾಡಿ ಒಳಗಡೆ ಈ ಥರ ಫೋಲ್ಡ್ ಮಾಡಬೇಕು. ಅಂದರೆ 2 ಫೋಲ್ಡ್ ಮಾಡಿ ಟಾಪ್ ಸ್ಟಿಚನ್ನು ಹಾಕಬೇಕು. ಈಗ ನಾನು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟನ್ನು ಸೀದಾ ಇಟ್ಕೊಂಡು ಬ್ಯಾಕ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಎರಡೂ ಶೋಲ್ಡರನ್ನು ನಾನು ಜಾಯಿಂಟ್ ಮಾಡ್ಕೋತೀನಿ. ಈಗ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೆಕ್ಕನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. 2 ಇಂಚ್ ವಿಡ್ತಲ್ಲಿರೋ ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಆ ಸ್ಟ್ರಿಪ್ಪನ್ನು ಈ ಥರ ಫುಲ್ ರೌಂಡಲ್ಲಿ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ನೋಡಿ, ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಳಗಡೆ ಈ ಥರ 2 ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ ಹಾಕೋಬೇಕು. ಈ ಥರ ಫುಲ್ ರೌಂಡಲ್ಲಿ ಟಾಪ್ ಸ್ಟಿಚನ್ನು ಹಾಕ್ಕೋಬೇಕು. ಇದೇ ಥರ ಶೋಲ್ಡರ್ಗೂ ಕೂಡ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಮೊದಲಿಗೆ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಅಟ್ಯಾಚ್ ಮಾಡಿಕೊಂಡು ಆಮೇಲೆ 2 ಫೋಲ್ಡ್ ಮಾಡಿ ಒಳಗಡೆ ಟಾಪ್ ಸ್ಟಿಚ್ ಹಾಕೋಬೇಕು. ಈಗ ನಾನು ನೆಕ್ ಮತ್ತು ಶೋಲ್ಡರನ್ನು ಎರಡೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದ್ರ ಮೇಲೆ ಒಂದು ಈ ಥರ ಬಟನ್ನ ಇಟ್ಕೊಂಡು ಇದ್ರ ಮೇಲೆ ಬಟನ್ಸನ್ನು ಅಟ್ಯಾಚ್ ಮಾಡಬೇಕು. ಆಮೇಲೆ ಅಲ್ಲಿವರೆಗೂ ನಾನು ಪಿನ್ಸನ್ನು ಹಾಕಿದ್ದೀನಿ. ಈಗ ಬಾಟಮ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಬಾಟಮ್ ಪಾರ್ಟನ್ನು ತೊಗೊಂಡಿದ್ದೀನಿ. ಈಗ ಒಂದು ಪಾರ್ಟನ್ನು ಈ ಥರ ಸೀದಾ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಎರಡೂ ಕ್ರಾಸ್ ಸೈಡನ್ನು ಸ್ಟಿಚ್ ಮಾಡ್ಕೋಬೇಕು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು. ಈ ಥರ ನಾನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ. ಇದ್ರ ಮೇಲೆ ಸ್ಟಿಚ್ ಹಾಕೋಬೇಕು ಎರಡೂ ಕಡೆ. ನೆನಪಿರಲಿ, ನಾನು ಎರಡು ಬಟ್ಟೆಯ ಸೀದಾ ಸೈಡನ್ನು ಒಳಗಡೆ ಇಟ್ಟು ಸ್ಟಿಚ್ಚನ್ನು ಹಾಕಿದ್ದೀನಿ.
ಈಗ ನಾನು ಕ್ರಾಸ್ ಸೈಡನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ಬಾಟಮಲ್ಲಿ 2 ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಆಮೇಲೆ ಸೆಂಟರ್ದಿಂದ ಬಾಟಮಲ್ಲಿ ಫಿಟ್ಟಿಂಗ್ ಮಾಡ್ಕೋಬೇಕು. ಈ ಥರ ಸೆಂಟರನ್ನು ನೋಡಿಕೊಂಡು ಎರಡೂ ಕಡೆ 1 ಇಂಚ್ ಮಾರ್ಜಿನನ್ನು ಬಿಟ್ಟು ಫಿಟ್ಟಿಂಗ್ ಮಾಡ್ಕೋಬೇಕು. ಈಗ ನಾನು ಅಪ್ಪರ್ ಬಾಡಿ ಪಾರ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಬಾಟಮ್ ಪಾರ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಅಪ್ಪರ್ ಬಾಡಿ ಪಾರ್ಟನ್ನು ನಾನು ಸೀದಾ ಇಟ್ಕೊಂಡಿದ್ದೀನಿ ಮತ್ತು ಬಾಟಮ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡಿದ್ದೀನಿ. ಇಲ್ಲಿ ಸೆಂಟರ್ಗೆ ನಾನು ನಾಚನ್ನು ಹಾಕೋತಾ ಇದ್ದೀನಿ, ಯಾಕಂದರೆ ಎರಡನ್ನೂ ಜಾಯಿಂಟ್ ಮಾಡುವಾಗ ಗೊತ್ತಾಗುತ್ತೆ. ಈ ಥರ ನಾನು ಅಪ್ಪರ್ ಬಾಡಿ ಪಾರ್ಟನ್ನು ಬಾಟಮ್ ಪಾರ್ಟ್ ಒಳಗಡೆ ಸೇರಿಸಿ ಈ ಥರ ಸೆಂಟರನ್ನು ನೋಡಿಕೊಂಡು ಪಿನ್ಸನ್ನು ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಈ ಥರ ಸೆಂಟರನ್ನು ನೋಡಿಕೊಂಡು ಪಿನ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡುವಾಗ ಈಸಿಯಾಗಿ ಸ್ಟಿಚ್ ಆಗುತ್ತೆ. ಬಾಟಮ್ಗೆ ಸೆಂಟರಲ್ಲಿ ನಾಚನ್ನು ಹಾಕಿದ್ದೀವಿ, ಅಲ್ಲಿ ಫಿಟ್ಟಿಂಗ್ ಲೈನ್ ಬರಬೇಕು ಅಪ್ಪರ್ ಪಾರ್ಟ್ದು. ಆ ಥರ ನೋಡಿಕೊಂಡು ಪಿನ್ಸನ್ನು ಅಟ್ಯಾಚ್ ಮಾಡಿ ಇದ್ರ ಫುಲ್ ರೌಂಡನ್ನು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಮಷಿನ್ ಮೇಲೆ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಸೆಂಟರನ್ನು ಕೂಡಿಸ್ಕೊಂಡು ಇದ್ರ ಮೇಲೆ ಫುಲ್ ರೌಂಡಲ್ಲಿ ಸ್ಟಿಚ್ ಹಾಕೋಬೇಕು. ಈಗ ಅಪ್ಪರ್ ಬಾಡಿ ಪಾರ್ಟ್ ಮತ್ತು ಲೋವರ್ ಬಾಡಿ ಪಾರ್ಟನ್ನು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಈ ಥರ ಕಾಣ್ತಾ ಇದೆ. ಈಗ ಈ ಜಂಪ್ ಸೂಟನ್ನು ನಾನು ಸೀದಾ ಮಾಡ್ಕೋತೀನಿ. ಈಗ ಸೀದಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಂಟರಲ್ಲಿ ಅಂದರೆ ಅಪ್ಪರ್ ಪಾರ್ಟು ಮತ್ತು ಬಾಟಮ್ ಪಾರ್ಟನ್ನು ನಾವು ಸ್ಟಿಚ್ ಮಾಡಿದ್ದೀವಿ. ಸೆಂಟರಲ್ಲಿ ಏನು ಸ್ಟಿಚ್ ಬಂದಿದೆ ಅದ್ರ ಮೇಲೆ ಒಂದು ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡಬೇಕು ಈ ಥರ, ಯಾಕಂದರೆ ಇಲ್ಲಿ ಸೆಂಟರಲ್ಲಿ ನಾಡಿ ಬರುತ್ತೆ. ಅದಕ್ಕಾಗಿ ನಾನು 2 ಇಂಚ್ ವಿಡ್ತಲ್ಲಿರೋ ಒಂದು ಸ್ಟ್ರಿಪ್ಪನ್ನು ತೊಗೊಂಡು ಈಗ ಒಂದು ಸೈಡ್ಗೆ ಫೋಲ್ಡ್ ಮಾಡಿ ಈ ಥರ ಫುಲ್ ರೌಂಡಲ್ಲಿ ಸ್ಟಿಚ್ ಹಾಕೋಬೇಕು. ಇದನ್ನು ನಾನು ಮಷಿನ್ ಮೇಲೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಈಗ ನೋಡಿ ಇಲ್ಲಿ ನೋಡಿ ನಾನು ಸೆಂಟರ್ ಸ್ಟಿಚ್ ಇದೆ, ಅದನ್ನು ನೀಡಲ್ ಕೆಳಗೆ ಬರೋ ಥರ ಇಟ್ಟಿದ್ದೀನಿ. ಈಗ ಸ್ಟ್ರಿಪ್ಪನ್ನು ಮೊದಲಿಗೆ ಈ ಥರ ಫೋಲ್ಡ್ ಮಾಡಿ ಆಮೇಲೆ ಸೈಡಿಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಇದೆಯಲ್ಲ, ಸ್ಟಿಚ್ ಕೆಳಗೆ 1/4 ಇಂಚ್ ಬಿಟ್ಟು ಈ ಥರ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು ಫುಲ್ ರೌಂಡಲ್ಲಿ. ಒಂದು ಸೈಡಲ್ಲಿ ಈ ಥರ ಫುಲ್ ರೌಂಡಲ್ಲಿ ಸ್ಟಿಚ್ ಹಾಕೊತಾ ಹೋಗಬೇಕು. ಅಪ್ಪರ್ ಪಾರ್ಟ್ ಮತ್ತು ಬಾಟಮ್ ಪಾರ್ಟ್ ನಡುವೆ ಏನು ಸ್ಟಿಚ್ ಬಂದಿದೆ ಅದ್ರ ಕೆಳಗೆ 1/4 ಇಂಚ್ ಬಿಟ್ಟು ಈ ಥರ ಸ್ಟಿಚ್ ಹಾಕೊತಾ ಹೋಗಬೇಕು. ನೋಡಿ ಇಲ್ಲಿ ನಾನು ಒಂದು ರೌಂಡ್ ಈಗ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ, ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೊಂದು ರೌಂಡನ್ನು ಯಾವ ಥರ ಸ್ಟಿಚ್ ಹಾಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕಡೆನೂ ಕೂಡ ಮತ್ತೆ ಫೋಲ್ಡ್ ಮಾಡಿ ಟಾಪ್ ಸ್ಟಿಚನ್ನು ಹಾಕೊತಾ ಹೋಗಬೇಕು ಫುಲ್ ರೌಂಡಲ್ಲಿ. ಇಲ್ಲೂ ಕೂಡ ಅಷ್ಟೇ, ನಡುವೆ ಸ್ಟಿಚ್ ಬಂದಿದೆ ಅದನ್ನು ಬಿಟ್ಟು ಮೇಲ್ಗಡೆ 1/4 ಇಂಚ್ ಬಿಟ್ಟು ಸ್ಟಿಚನ್ನು ಹಾಕೊತಾ ಹೋಗಬೇಕು. ಸ್ಟಿಚ್ ಹಾಕುವಾಗ ಕೆಳಗಡೆ ಫ್ಯಾಬ್ರಿಕ್ಕು ಸಿಗಬಾರ್ದು, ಆ ಥರ ನೋಡಿಕೊಂಡು ಟಾಪ್ ಸ್ಟಿಚನ್ನು ಹಾಕೊತಾ ಹೋಗಬೇಕು. ನಾನೀಗ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಯಾವ ಥರ ಬಂದಿದೆ ಅಂತ. ಇದರ ಸೆಂಟರಲ್ಲಿ ಈಗ ನಾವು ಡೋರಿನ ಅಂದರೆ ನಾಡಿನ ಹಾಕ್ಕೋಬೇಕು. ನಾಡಿ ಹಾಕೊಳ್ಳೋ ಸಲುವಾಗಿ ಸ್ಪೇಸ್ ಆಗಿದೆ. ಈಗ ನೋಡಿ ಈ ಥರ ನಾನು ಸೆಂಟರ್ಗೆ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡಿದ್ದೀನಿ. ಈಗ ಇದರಲ್ಲಿ ಸೆಂಟರಲ್ಲಿ ನಾವು ಈ ಥರ ಒಂದು ನಾಡಿನ ತಯಾರು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಈಗ ಸೆಂಟರ್ದಿಂದ ನಾನು ಒಂದು ಕಡೆಯಿಂದ ನಾಡಿನ ಹಾಕಿ ಇನ್ನೊಂದು ಕಡೆಯಿಂದ ನಾಡಿನ ಹೊರಗಡೆ ತೆಗಿತೀನಿ. ಈಗ ನಾನು ನಾಡಿನ ಹಾಕಿದ್ದೀನಿ, ಅಂದರೆ ಇದು ಜಂಪ್ ಸೂಟ್ ಸೆಂಟರಲ್ಲಿ ನಾಡಿನ ಕಟ್ಟೋ ರೀತಿ ನಾನು ಜಂಪ್ ಸೂಟನ್ನು ಹೊಲಿದಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ. ಅಂದರೆ ಈ ರೀತಿ ಜಂಪ್ ಸೂಟನ್ನು ವೇರ್ ಮಾಡುವಾಗ ನಾಡಿನ ಈ ಥರ ಎಳೆದು ಇಲ್ಲಿ ಈ ಥರ ಟೈ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಜಂಪ್ ಸೂಟ್ ಪೂರ್ತಿ ರೆಡಿಯಾಗಿದೆ. ಇದು ಬರೀ ನಾನು 1 ಮೀಟರ್ ಫ್ಯಾಬ್ರಿಕಲ್ಲಿ ರೆಡಿ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.